ಬಾವಾ ಏನ್ ಮಾಡ್ತಾ ಇದ್ದೀರಾ? ಯಾವುದೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹೋಗೋಕ್ಕಿಂತ ಮುಂಚೆ ನಮ್ಮ ಜಾಜಿಯವರ ಸುಂದರವಾದ ಮುಖ ನಾನು ನೋಡ್ಕೊಂಡು ಹೋಗೋಣ ಅಂತಿದ್ದೀನಿ. ಸಾಧ್ಯನೇ ಇಲ್ಲ. ನಮ್ಮ ಜಾಜಿಯತ್ಗೆ ಮೈಸೂರಲ್ಲಿ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತೆ, ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾರೆ. ಇಂಥ ಸಮಯದಲ್ಲಿ ಅವ್ರು ನಿಮ್ಮ ಮುಖ ತೋರ್ಸದ ಸಾಧ್ಯನೇ ಇಲ್ಲಪ್ಪ. ಹಾಗಂದ್ರೆ ಹೇಗೆ ಅವಳಿ ಅಂದ್ರೆ ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ. ಕರೇನಿಯಪ್ಪ, ಸುಮ್ಮನೆ ನಾವು ಮುಖ ದರ್ಶನ ಮಾಡೋದಕ್ಕೆ ಬಿಟ್ಬಿಡ್ತೀವನ. ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡು, ನಾವು ಜಾಜಿಯವರ ಮುಖ ದರ್ಶನ ನಿನಗೆ ಮಾಡಿಸ್ತೀವಿ. ನನ್ನ ಹೆಂಡತಿ ಮುಖನ ನಾನ್ ನೋಡೋದಕ್ಕೆ ನಿಮ್ಗೆ 200 ರೂಪಾಯಿ ಕೊಡ್ಬೇಕಾ? ಒಪ್ಲಿಲ್ಲ ಅಂದ್ರೆ ನೀವು ಚಿಪ್ಪರ್ಲಾಗ ಹಾಕಿದ್ರು ಅವ್ರ ಮುಖ ದರ್ಶನ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಸುಮ್ಮನೆ ಕರೀತಾರೋ ಅಥವಾ ಬಿಡ್ಲ? ಲೇ ಬಿಟ್ಲ, ಇವನ ಹತ್ರ ಯಾಕೆ ಓಡಿಸ್ಕೊಳ್ಳೋದು, ಕರೆದು ಬಿಡ. ಜಾಜಿಯತ್ಗೆ ಬಾವ ಆಚೆ ಹೋಗ್ಬೇಕಂತೆ, ಹೋಗೋದಕ್ಕಿಂತ ಮುಂಚೆ ತಮ್ಮ ಸುಂದರವಾದ ಮುಖ ನೋಡ್ಬೇಕು ಅಂತ ಬಾವ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಓ ಮೈ ಗಾಡ್, ಮೈಸೂರಿಗೆ ಇಂಪಾರ್ಟೆಂಟ್ ಮೀಟಿಂಗ್ ನ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಹೋಗೋ ಟೈಮಲ್ಲಿ ಹಬಿ ಮುಖ ಏನಾದ್ರು ನೋಡ್ಬಿಟ್ರೆ ಹೋಗೋ ಕೆಲಸ ಎಲ್ಲ ಎಕ್ಕುಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಮೈಸೂರಿನ ವಾಪಸ್ ಬರೋವರೆಗೂ ಹಬಿಗೆ ನನ್ನ ಮುಖ ತೋರ್ಸಲ್ಲ. ಸಾಕ, ಇನ್ನೊಂದ್ಸತಿ ಹೇಳಿಸ್ಬೇಕಾ? ನನ್ನ ಹೆಂಡತಿಯೇ ನನಗೆ ಮುಖ ತೋರ್ಸಲ್ಲ ಅಂದಮೇಲೆ ನಾನಿಲ್ಲಿದ್ದು ಏನು ಪ್ರಯೋಜನ? ಲೇ ಪಾಂಡ್ರಂಗ, ಎಲ್ಲಿಗೆ ಹೊರಟ? ಕಾಡಿಗೆ. ಜಾಜತ್ಗೆ ಬನ್ನಿ. ಜಾಜತ್ಗೆ ನೀವು ಮನೇಲಿ ಇದ್ದಾಗ ಮನೆಯೆಲ್ಲ ಬಿಕ್ಕೋ ಅಂತ ಇತ್ತು. ಈಗ ನೀವು ಬಂದ್ರಲ್ಲ, ಮನೆಯಲ್ಲ ಲಗ 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 ಆಗ್ತಿದೆ. ಮೈಸೂರಲ್ಲಿ ಮೀಟಿಂಗ್ ಹೇಗಿತ್ತು? ಅಲ್ಲಿರೋ ನನ್ನ ಸ್ಪೀಚ್ ನ ಕೇಳಿ ಲೈಕ್ ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು. ಯಾವ ಸಬ್ಜೆಕ್ಟ್ ಬಗ್ಗೆ ಸ್ಪೀಚ್ ಮಾಡಿದ್ರಿ? ಫ್ಯಾಮಿಲಿ ಅಂದ್ರೆ ಹೇಗಿರ್ಬೇಕು, ಗಂಡ ಹೆಂಡತಿ ಯಾವ ರೀತಿ ಅನ್ಯೋನ್ಯವಾಗಿರ್ಬೇಕು, ಹೌ ಟು ಲೀಡ್ ಪೀಸ್ಫುಲ್ ಲೈಫ್ ಅನ್ನೋದ್ರ ಬಗ್ಗೆ ಅಲ್ಲಿರೋ ದಂಪತಿಗಳಿಗೆ ಅಡ್ವೈಸ್ ಮಾಡಿದೆ. ಬಡ್ಕೋಬೇಕು ಅಲ್ಲಮ್ಮ, ಇಲ್ಲಿ ಗಂಡನ ಕಣ್ಣಲ್ಲಿ ನೀರು ಹಾಕೋದು, ಅಲ್ಲಿ ಹೋಗಿ ಗಂಡ ಹೆಂಡತಿ ಹೇಗೆ ಅನ್ಯೋನ್ಯವಾಗಿ ಇರಬೇಕು ಅಂತ ಭಾಷಣ ಬಿಗಿಯೋದು, ಇದ್ಯಾಗೋಯ್ತಲ್ಲಮ್ಮ ನಿನ್ ಕಥೆ. ಹಲೋ, ಎಕ್ಸ್ಕ್ಯೂಸ್ ಮಿ ಅತ್ತೆ, ಸಮಾಜ ಸೇವೆ ಅಂದ್ರೆ ಹೀಗೆ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಜಾಜಿಯವ್ರ ಬಂದ್ಬಿಟ್ರ? ಊರಾಗ ಕೂತ್ಕೊಳ್ರಿ. ಹವಿ, ನೀವು 10 days ಊರಲ್ಲೇ ಇರ್ಲಿಲ್ವಂತಲ್ಲ, ಎಲ್ಲಿಗೆ ಹಾಳಾಗಿ ಹೋಗಿದ್ರಿ? ಅದು ಕಾಡಿಗೆ ಹೋಗಿದ್ದೆ. ಕಾಡಿಂದ ಇಷ್ಟು ಬೇಗ ವಾಪಸ್ ಬಂದ್ಬಿಟ್ರಾ? ನಿಮ್ಮ ಸುಂದರವಾದ ಮುಖನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಡೋಂಟ್ ಟಾಕ್ ರಬೀಶ್, ಕಾಡು ಇಷ್ಟು ಬೇಗ ಬೇಜಾರಾಗೋಯ್ತಾ? ಇಲ್ಲ, ನಾಡಿಗಿಂತ ಕಾಡೇ ಚಂದ. ಆ ಬಳ್ಳಿ, ಆ ಗಿಡ, ಆ ಮರ, ಆ ಹಣ್ಣು, ಹಣ್ಣಿಗೆ ತಕ್ಕ ಹೆಣ್ಣು ನಿಮಗಿಂತ ಅತಿ ಸುಂದರ. ಒಂದು ತಿಳ್ಕೊಳ್ಳಿ, ಇಲ್ಲಿರೋರು ನಶ್ವರ, ಅಲ್ಲಿರೋರು ಅಮರ. ಬನ್ನಿ ಬನ್ನಿ ಇಲ್ಲಿ. ಈ ಫೋಟೋದಲ್ಲಿರೋ ನಿರಂಜನ ಬಾಬುಗಳ ಗೊತ್ತಾ ಸಮಯ? ಈತ ಫೋಟೋ ತೆಗಿಯೋ ಮನ್ಸ. ಫೋಟೋನ ಪಟ ಪಟ ಅಂತ ತೆಗಿತಾರೆ ಸಮಯ. ನಮ್ ಕಾಡಿಗೆ ಬಂದಿದ್ರು, ಇವ್ರನ್ನ ವಸಿ ನೋಡ್ಬೇಕಿತ್ತಲ್ಲಪ್ಪ. ಈ ಫೋಟೋದಲ್ಲಿರೋರು ನಿಮ್ ಕಡೆ ಯಾಕೆ ಬಂದಿದ್ರು? ನನ್ನ ಮಗಳು ಜಾವಿ ಅಂತಾಳೆ ಸಮಯ. ಇವರು ನನ್ನ ಮಗಳು ಜಾವಿ ಫೋಟೋ ತೆಗಿಯಕ್ ಬಂದಿದ್ರು. ನನ್ನ ಮಗಳು ಜಾವಿ ನೋಡಿದ್ರು ನೋಡಿ, ಅದೇನು ಇಷ್ಟ ಆಯ್ತಾ ಗೊತ್ತಿಲ್ಲ ಸಮಯ. ಹತ್ತಿನ ಅಲ್ಲೇ ಬಿಡದ. ಆಮೇಲೆ ಏನಾಯ್ತು? ನಮ್ ದ್ಯಾವಿಗಂತೂ ಇವನ್ ಕಂಡ್ರೆ ಬಹು ಇಷ್ಟ ಆಗೋಯ್ತು. ಲಗ್ನ ಆಗೋದಾದ್ರೆ ಇವನ್ನೇ ಅಂತವಳೆ. ಇಬ್ರು ಒಟ್ಟೊಟ್ಟೆ ನಿಂತ್ಕೊಂಡು ಫೋಟೋ ಬೇರೆ ತೆಗೆಸ್ಕೊಂಡವ್ರೆ. ಅದಕ್ಕೆ ನಮ್ಮ ಅಳಿಯನ್ ಹುಡುಕೊಂಡು ಇಲ್ಲಿಗೆ ಬಂದು ಇವನ್ ಎಲ್ಲವನೇ ಅಂತ ಹೇಳಿ ಸಮೇ. ಹೇಳಿ ಸಮಯ. ಇದೇ ತರ ವ್ಯಕ್ತಿನ ನಾನು ಈ ರಸ್ತೆಯಲ್ಲಿ ನೋಡಿದ್ದೀನಿ. ಆದ್ರೆ ಅವ್ರ ಹೆಸರು ನಿರಂಜನ ಬಾಬು ಅಲ್ಲ, ಬೇರೆ ಏನೋ ಇರಬೇಕು ಅನ್ಸುತ್ತೆ. ಇಲ್ಲ ಬಿಡ್ಸಮ್ಮೆ, ಇವನು ನಿರಂಜನ್ ಬಾಬುನೇಯ. ನಮಗ್ ಸಂದಾಗ ಗೊತ್ತದೆ ಇವನ್ ಎಲ್ಲವನೇ ಅಂತ ಹೇಳ್ಸಮೆ. ಗೊತ್ತಿಲ್ಲ, ಆದ್ರೆ ಇದೇ ಇರೋದವ್ರು ಹುಡುಕ್ತಾ ಇರಿ, ಒಂದೆಲ್ಲ ಸಿಗ್ತಾರೆ. ಅಲ್ಲ, ನಾನು 10 ದಿನ ಕಾಡಲ್ಲಿದ್ದೆ ಅನ್ನೋದಕ್ಕೆ ನನ್ನ ಹೆಂಡತಿ ಹೆದರ್ಕೊಂಡು ಮುಖ ತೋರಿಸ್ಬಿಟ್ರಲ್ಲ. ಇನ್ಮೇಲೆ ಹಾಗೆ ಮಾಡ್ಬೇಕು. ನೋಡ್ಲಾ ಅಲ್ಲಿ? ಸುಮ್ಕಿರವಿ, ನಿರಂಜನ ಬಾಬು ನಮ್ಮನ್ನ ಕಂಡಿಡ್ತಿರ್ಲಿಲ್ವ ನೋಡುಮ. ಕಾಡ್ನಾಗ ಬಂದವನೆ, ನಮ್ಮ ಮಗಳ ದ್ಯಾವಿ ಜೊತೆನಲ್ಲಿ ಆ ಪಾಟಿ ದಿನ ಸಂದ ಕಾಲ ಕಳ್ದವನೆ, ನಮ್ಮನ್ ಗುರ್ಸಾಕಿಲ್ವಾ? ಈ ಪ್ಯಾಟೆ ದಿನ ಹಂಗೆಯ ಮ್ಯಾಲೆಲ್ಲ ತೊಳ್ಕು ಒಳಗೆ ಉಳ್ಕು. ಕಾಡಿಗೆ ಬಂದಾಗ ಸಂದಾಗಿರ್ತಾರೆ, ನಾಡಿಗೆ ಬಂದಕ್ಕೆ ನೀವ್ ಯಾರ ಅಂತ ನಮ್ನೆ ಕೇಳ್ತಾರೆ. ಹಂಗಂತ ಸುಮ್ಕಿರೋಕಾಯ್ತದ? ನಡಿ ಮಾತಾಡ್ಸುಮ. ಮಾತಾಡ್ತು ಬಾಬು. ಸಂದಾಗಿದ್ದೀರಾ? ನಾ ಚೆನ್ನಾಗಿದ್ದೀನಿ. ಮೈ ಸಂದಾಗದ? ನನ್ನ ಮೈಗೆ ಏನಾಗೈತೆ?
ಹೊಂಡವಾಗ ನಮ್ಗೊಂದ್ ಮಾತು ಹೇಳ್ಬಿಟ್ಟು ಹೊಂಡಕ್ಕಿಲ್ವ ನಿರಂಜನ್ ಬಾಬು? ನಿರಂಜನ್ ಬಾಬು ಅವ ಯಾವನ್ರಿ? ನೀನೇ ಕಣಪ್ಪ. ಅಲ್ಲ ಕಣಪ್ಪ, ನಮ್ ಕಾಡಿಗೆ ಬಂದಿದ್ದೆ. ನಾನು ಕಾಡಿಗೆ ಬಂದಿದ್ನ. ಸಮಾಧಿ ಮಾಡ್ತಾವ್ರೆ. ಹೊಸಿ ಗೆಪ್ತಿ ಮಾಡ್ಕೊಳ್ಳಿ, ನೀವು ಕಾಡಿಗೆ ಬಂದಿದ್ರು ಇಲ್ವೋ ಅಂತ. ಒಂದ್ ನಿಮಿಷ. ನಾನು ಕಾಡಲ್ಲಿ ಇದ್ನೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ನನ್ನ ಹೆಂಡತಿ ಇವ್ರನ್ನ ಗೂಢಚಾರಕ್ಕೆ ಕಳಿಸಿರ್ಬೇಕು. ಮಾಡ್ತೀನಿ. ಕಾಡಿಗೆ ಬಂದಿದ್ರಾ? ನಾನು ಕಾಡಿಗೆ ಬಂದಿದ್ದೆ. ಜಪ್ತಿ ಬಂತ? ಜಪ್ತಿ ಬಂತು. ಅಲ್ಲ ಕಣಪ್ಪ, ಬರೋವಾಗ ನಮ್ ಹೊಸಿ ಹೇಳ್ಬಿಟ್ಟು ಬರಾಕಿಲ್ವಾ? ನಮ್ ದ್ಯಾವಿ ಯಾವ ಪಾಟಿ ಬೇಜಾರ್ ಮಾಡ್ಕೊಂಡ್ಬಿಟ್ಟವಳೆ ಗೊತ್ತಾ? ಈ ದ್ಯಾವಿ ಯಾರು? ಯಾಕ ಹಿಂಗ್ ಹೇಳ್ತಿ? ದ್ಯಾವಿ ನನ್ನ ಮಗಳು. ನಿಮ್ ಮಗಳು ದ್ಯಾವಿಗೂ ನನಗೂ ಏನ್ ಸಂಬಂಧ? ಅಲ್ಲ ಕಣಪ್ಪ, ಸಂಬಂಧ ಇರೋದಕ್ಕೆ ಅಲ್ವಾ ಇಲ್ಲಿ ಗಂಟ ನೀನು ನುಡ್ಕೊಂಡ್ ಬಂದಿರೋದು. ನಿರಂಜನ್ ಬಾಬು, ನಮ್ ದ್ಯಾವಿಯ ಫೋಟೋ ತೆಗಿತಿ ಅಂತ ಬಂದವ ನೀನು. ಅವಳ ಕಂಡುಬಿಟ್ಟು ಅವಳ ಅಡ್ಡ ಚಂದಕ್ಕೆ ಬೆರ್ಗಾಗ್ಬಿಟ್ಟು ಅವ್ಳ ಸಂಗ ಕಾಡು ಮೇಟ್ರೆಲ್ಲ ಓಡಾಡ್ಬಿಟ್ಟಲ್ಲಡ. ನಾನಾ? ಇನ್ಯಾರು ಉಡ? ನಿನ್ ತಾತನ ಉಡ. ಏಕಾಏಕಿ ಕಾಡಿದ ತಪ್ಪಿಸ್ಕ ಬಂದ್ಬಿಟ್ರೆ ಬಿಟ್ಬಿಟ್ಟೆನಾ? ವಿಷದ ಮೂಳ ತಗೊಂಡು ಚುಚ್ಬಿಡ್ತೀನಿ ಅಟ್ಟ. ಅಂತೀನಿ ಈ ಸದ್ ಮುಳ್ಳು ಅದೇ ಅನ್ಬಿಟ್ಟು ಕಂಡ್ಕೊಂಡವ್ರೆಲ್ಲ ಚುಚ್ಬಿಡಕಾಯ್ತದ? ಹಸಿ ಸಮಾಧಾನವಾಗಿರು. ಕೇಳಬಿ ಅಳಿ ಅಂದ್ರೆ ನಿಮ್ ಮನೆಯಲ್ಲವೇ? ಪಕ್ಕದ ಕ್ರಾಸಲ್ಲಿ ಫಸ್ಟ್ ಮನೆನೇ ನಮ್ದು. ನಡಿ ಅಲ್ಲಿಗೆ ಹೋಗುಮ. ಇಲ್ಲ ಇಲ್ಲ, ನಂಗೀಗ ಪುರ್ಸೋತಿಲ್ಲ. ಹೌದು, ನಿಮ್ಮನ್ ಕಳಿಸಿದ್ದು ಜಾಜಿ ಅವ್ರು ತಾನೇ? ಜಾಜಿ, ಮಲ್ಲಿಗೆ, ಸಂಪಿಗೆ, ಕೇದಿಗೆ, ಕನಕಾಂಬ್ರ ಎಲ್ಲ ನಮ್ ಕಾಡ್ನಾಗೆ ಮಸ್ತಾಗಿ ಸಿಗ್ತದೆ ಕಣಪ್ಪ. ಸರಿ, ನಾನು ಬರ್ತೀನಿ. ಅದಕ್ಕ ಹೊಂಟ್ಬಿಟ್ರಿ? ಅಯ್ಯ, ನಂಗೆ ಕೆಲಸ ಇದಾರೆ. ಇದಕ್ಕಮ್ಮೆ ಹಿಂಗ್ ಹೊಂಟ್ಬಿಟ್ರು? ಅಳಿಯಂದ್ರಿಗೆ ನನ್ನ ನೋಡಿ ನಾಚಿಕೆ ಆಗಿರ್ಬೇಕು. ಯವಿ ಯವಿ ಯವಿ, ನನ್ನ ಅಳಿಯನ್ ನೋಡ ಮಹಾರಾಜ ಕಂಡಂಗ್ ಕಾಣ್ತಾನೆ. ರೀ ಯಾರ್ರಿ ನೀವು? ನಾವು ಕಾಡ್ ಜನ ಕಾಣಕಿಲ್ವಾ? ಎಲ್ಲೇ ಬಿಟ್ಲ ನಿಮ್ ಪೈಕಿನ? ಸುಮ್ಮನಿರಲ್ಲ. ನಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ಪರ್ಮಿಷನ್ ತಗೊಂಡು ಬರಬೇಕು. ಏನೋ ಹಂಗಂದ್ರೆ? ಅಂದ್ರೆ ಅನುಮತಿ ತಗೊಂಡ್ಬರ್ಬೇಕು ಅಂತವ್ನೆ. ನಮ್ಮಲ್ಲಿ ನಾವು ನೋಡಕ್ ಅನುಮತಿ ತಗೊಂಡ್ಬರ್ಬೇಕ್ರ? ಈ ವಯ್ಯ ಯಾರು ಗೊತ್ತಾ? ಪಾಂಡುರಂಗ. ಇವಯ್ಯ ಪಾಂಡುರಂಗ ಅಲ್ಲ, ನಿರಂಜನ್ ಬಾಬು. ಇಲ್ಲ, ಇವನು ನನ್ನ ಸ್ವಂತ ಕಸಿನ್ ಪಾಂಡುರಂಗ. ಎಲ್ಲ ಬಿಡೆ ನಿರಂಜನ್ ಬಾಬು. ಇಲ್ಲ ರೀ, ಅವನು ಪಾಂಡುರಂಗ. ಇರಿ ಬಸಿ, ಈ ವಯ್ಯ ಕಾಡಿಗೆ ಬಂದಿದ್ದ? ಹೌದು, ಜಾಜಿ ಅವ್ರ ಜೊತೆ ಜಗಳ ಮಾಡ್ಕೊಂಡು ಕಾಡಿಗೆ ಹೋಗಿದ್ದ. ಆದ್ರೆ ವಾಪಸ್ ಬಂದ್ಬಿಟ್ನಲ್ಲ. ಬಂದ್ಯಾಕೆ ಏನ್ ನೋಡಿದ್ರು? ನಾಡಿಗಿಂತ ಕಾಡೆ ತುಂಬಾ ಚೆನ್ನಾಗಿದೆ. ಅಲ್ಲಿ ಮರ, ಗಿಡ, ಬಳ್ಳಿ, ಹೂವು, ಹಣ್ಣು, ಹೆಣ್ಣು ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಈ ವಯ್ಯಂಗೆ ಲಗ್ನ ಆಗೈತಾ? ಮದ್ವೆನು ಎಲ್ಲ ಆಗಿದೆ. ಏನ ಇವಂಗೆ ಲಗ್ನ ಆಗೈತಾ? ನಮ್ ಕಾಡಿಗೆ ಬಂದಾಗ ಲಗ್ನ ಆಗಿನ ಅಂತ ಹೇಳಿದ್ನಲ್ಲ ಈ ನಿರಂಜನ್ ಬಾಬು. ಅಯ್ಯೋ, ನಿರಂಜನ್ ಬಾಬು ಅಲ್ಲ, ಪಾಂಡುರಂಗ. ಯವಿ ಯವಿ ಯವಿ, ಈ ವಯ್ಯಂಗೆ ಇನ್ನೊಂದು ಹೆಸರು ಬೇರೆ ಆಯ್ತಾ? ಇಲ್ಲ, ಅವ್ರು ಹುಟ್ಟದಾಗಿಂದಿರೋದು ಒಂದೇ ಹೆಸರು, ಅದು ಪಾಂಡುರಂಗ. ಇರ್ಲಿ ಬಂದಾಗ ವಿಚಾರಿಸ್ಕೊತೀವಿ. ಇವಯ್ಯ ನಮ್ ಕಾಡಿಗೆ ಬಂದ್ಬಿಟ್ಟು ನನ್ನ ಮಗಳು ದ್ಯಾವಿಗೆ ಏನು ತೊಂದರೆ ಕೊಟ್ಟವ್ರೆ ಗೊತ್ತಾ? ಅದು ಹೇಳಿ ಕೇಳಿ ನಮ್ಮ ಬಾವ ರಸಿಕ ಶಿಖಾಮಣಿ ತೊಂದರೆ ಕೊಟ್ಟಿದ್ರು, ಕೊಟ್ಟಿರಬಹುದು. ಎತ್ಕೊಂಡು ಬರುವ ಅಷ್ಟರಲ್ಲಿ ಸಾಕಾಗೋಯ್ತು. ನೀವ್ ಹೇಗೆ ಇಲ್ಲಿಗೆ ಬಂದ್ರಿ? ನೀನೆ ಹೇಳ್ದಲ್ಲ ಹಿಂಗಾಸಿ ಹಿಂಗ್ ಬಂದ್ರೆ ಸಿಗ್ತದೆ ಅಂತ ಬಂದ್ಬಿಟ್ಟು. ನಡಿಯಪ್ಪ ಹೋಗುವ. ಎಲ್ಲಿಗೆ? ದ್ಯಾವಿ ನಿಂಗೋಸ್ಕರ ಕಾಯ್ತಾವಳೆ ಕಣಪ್ಪ. ಯಾವ ಜಾವಿ? ನೀನು ಕಾಡಿಗೆ ಬಂದಾಗ ನನ್ನ ಮಗಳು ದ್ಯಾವಿನ ಕಿರುಟಿ ಮಾಡ್ಲಿಲ್ವಾ? ಅವಳು ಕಾಯ್ತಾವಳೆ. ನಡಿ ಹೋಗ್ಮಾ. ಯಾಕೋ ತಕರಾರು ಮಾಡ್ತಾವನೆ? ಇಲ್ವಾ ಇಸಿದ್ ಮುಳ್ಳು ಬಾಬಿ. ನನಗೆ ಯಾಕೆ ಈ ವೇಷ ಹಾಕಿದ್ದೀರಾ? ಇದ್ಯಾಕೆ ನೀನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಕಾಡಿಗೆ ಬಂದೆ, ನನ್ನ ಮಗಳನ್ನ ಇಷ್ಟಪಟ್ಟೆ, ಅಲ್ಲಿಗೆ ಮುಗಿದೋಯ್ತು. ಇನ್ವ್ಯಾಕೆ ನೀನು ನಮ್ಮ ಅಳಿಯನೆಯ? ಕಾಡೆ ನಿನಗೆ ಮಾವನ ಮನೆ. ಈ ಕಲ್ಲಪ್ಪ ದೇವರಿಗೆ ನಮಸ್ಕಾರ
ನೋಡು, ನಾನು ನಿನಗೆ ಲಗ್ನ ಮಾಡಿಸ್ತೀನಿ. ನನಗೆ ಲಗ್ನ ಮಾಡಿಸ್ತೀರಾ? ಇಲ್ಲ, ನಿನ್ನ ಗೂಡಿತರ ಹಂಗೆ ಬಿಟ್ಬಿಟ್ಟೆ ಬಾ. ಲಗ್ನ ಆದ್ಮ್ಯಾಕೆ ನೀನೆಲ್ಲೂ ಹೋಗಂಗಿಲ್ಲ, ಇಲ್ಲೇ ಇರ್ಬೇಕಾ? ನೋಡಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನನ್ನನ್ನ ಯಾಕೆ ಬಲವಂತ ಮಾಡ್ತಿದ್ದೀರಾ? ನೋಡು ಮಗ, ನೀನು ಕಾಡಿಗೆ ಬಂದೆ, ನನ್ನ ಮಗಳನ್ನ ಪಿರುತಿ ಮಾಡ್ದೆ. ಏನು? ನಾನು ಇವಳನ್ನ ಪ್ರೀತಿ? ಶಿವನೇ ಶಂಕರ, ಯಾಕೆ ಗಾಬರಿ ಆಗ್ತೀರ ನೋಡಿಯಾ? ನಾನು ಹಿಂಗ್ ಕಾಡೆಲ್ಲ ತೋರಿಸ್ಲಿಲ್ವಾ? ಕಾಡೆಮ್ಮೆ ತೋರಿಸ್ಲಿಲ್ವಾ? ಜಿಂಕೆ ತೋರಿಸ್ಲಿಲ್ವಾ? ಆನೆ ತೋರಿಸ್ಲಿಲ್ವಾ? ಕಾಡೆಲ್ಲ ಇಷ್ಟಪಟ್ಟೆ, ಕಡೆಗೆ ನನ್ನನ್ನು ಇಷ್ಟಪಟ್ಟೆ. ನೀನು ನೀರಲ್ಲಿರೋ ಮೊಸಳೆ ಬಾಯಿ ತೆಗಿತಿದ್ದಂಗೆ ನೋಡ್ಬಿಟ್ಟು ಗಾಬರಿ ಆಗಿ ನನ್ನ ತಪ್ಕೊಳ್ಳಿಲ್ವಾ? ನಿನ್ ಸಮಾಧಾನ ಮಾಡಕ್ಕೆ ಹಲ್ಸ್ನನ್ ಕಿತ್ತು ತೊಳೆನ ನಿನ್ ಬಾಯಿನಲ್ಲಿ ಇಡ್ಲಿಲ್ವಾ? ಈಗ ನೋಡು ಮೊಳ್ಳೆನ್ ತರ ಮಾತಾಡ್ತೀಯ, ಚಿಕ್ಕಳ್ಳ ಕಾರ್ಡಿಗೆ ಕೊಟ್ಬಿಡ್ತೀನಿ. ನಾನು ನೀನ್ ನೋಡ್ತಿರೋದು ಇದೇ ಮೊದ್ಲು. ಕಾಡ್ನಲ್ಲಿ ಹುಡುಗಿರು ಒಂದೊಂದ್ ದಪ್ಪನು ಒಂದೊಂದ್ ತರ ಕಾಣ್ತಾರೆ. ಯಾಕೆ ನಾ ಚಂದಕ್ಕಿಲ್ವಾ? ಚೆನ್ನಾಗೇನೋ ಕಾಣಿಸ್ತಿದ್ಯಾ, ಆದ್ರೆ ಗಿದ್ರೆ ಅಂದ್ರೆ ಹೆಜ್ಜೆನ್ ಬಿಟ್ಟು ಕಚ್ಚಿಸ್ಬಿಡ್ತೀನಿ. ನೀನೇನಾರ ನಂಗೆ ಮೋಸ ಮಾಡಿದ್ರೆ ಆ ಕಲ್ಲಪ್ಪ ದೇವ್ರು ನಿನ್ನ ಮೆಚ್ಚಕ್ಕಿಲ್ಲ. ಒಂದ್ ಕಿತ ಪಿರುತಿ ಹುಟ್ಟದ್ ಮ್ಯಾಕ 3 ತಿಂಗಳೊಳಗೆ ಲಗ್ನ ಮಾಡ್ಬಿಡದಯ್ಯ. ಇಲ್ಲಾಂದ್ರೆ ನಮ್ ಕಲ್ಲಪ್ಪ ದೇವ್ರು ಕನಸ್ನಾಗ ಬಂದು ಕಲ್ಕಲೆ ಹೊಡ್ಬಿಡ್ತಾರೆ ಅಷ್ಟೇ. ಅಲ್ಲ, ನಾನು ಇಲ್ಲಿಗೆ ಹೇಗೆ ಹೊಕ್ಕ ಬಂದ್ರಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇಂಗ್ಲಿಷ್ ಡಾಕ್ಟರ್ಗಳು ಇಂಜೆಕ್ಷನ್ ಚುಚ್ಚಿ ಜ್ಞಾನ ತಪ್ಸಕ್ಕಿಲ್ವಾ? ಹಂಗೆಯ ನಮ್ ತವು ಬಿಸಿದ್ ಮುಳ್ಳಿರ್ತದೆ, ಇದ ಚುಚ್ಚಿಬಿಟ್ರೆ ಅರ್ಧ ದಿನ ಜ್ಞಾನ ತಪ್ಪೋಗ್ಬಿಡ್ತದೆ. ನಾವು ಕಾಡು ಜರ್ದ ಹತ್ರ ಎಲ್ಲರ ತವು ಇದಿರ್ತದೆ. ನೀ ಏನಾರ ನಮ್ಗೆ ಕೈ ಕೊಟ್ಟು ಓಡೋದ್ಯಾ, ನಿನ್ನ ದೊಡ್ಡ ಮುಳ್ಳ ಚುಚ್ಚಿಬಿಟ್ಟು ಹಂಗೆ ಕಲ್ಲಬ್ದವ್ರಿಗೆ ಬಲಿ ಕೊಟ್ಬಿಡ್ತೀನಿ ಅಟ್ಟಯ್ಯ. ಅಂದ್ರೆ ನನಗೆ ವಿಷದ ಮುಳ್ಳು ಚುಚ್ಚಿ ಕರ್ಕೊಂಡ್ ಬಂದ್ರ? ಓ, ನಿನಗೆ ಜ್ಞಾನ ತಪ್ಸಕ್ಕೆ ಅಂತ ಸಾಯಿ ಮುಳ್ಳು ಚುಚ್ಚಿದ್ವಿ ಅಟ್ಟಯ್ಯ. ಹೌದು, ಇದನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ? ಲಗ್ನ ಆಗೋ ಹೆಣ್ಣಿಗೆ ತವ್ರ ಮನೆಯಿಂದ ಕೂಡ ಬಳುವಳಿ ಇದು. ಬಳುವಳಿಯ? ಅದ್ ಯಾಕೆ? ಎಡಮಟ್ ಗಡ್ಡ ಏನಾರ ಕಿರಿಕ್ ಮಾಡ್ದ ಅಂದ್ರೆ ನಾವ್ ತಗೋಕೊಂಡು ಕಚೇರಿ ಏನು ಇಲ್ಲ. ಈ ಈಸದ ಮುಳ್ಳೆ ಇದ ಚುಚ್ಚಿಬಿಟ್ರೆ ಅರ್ಧ ದಿನ ಶಿವ ಅಂತ ಮುಲಿಕೊಂಡ್ಬಿಡದ್ಯ. ಇನ್ನೂ ಕಿರಿಕ್ ಮಾಡ್ಬಿಟ್ಟಾದ್ರೆ ದರ ದರ ಅಂತ ಎಳ್ಕೊಂಡ್ ಬಂದ್ಬಿಟ್ಟು ದೊಡ್ಡ ಮುಳ್ಳ ಚುಚ್ಚಿಬಿಟ್ಟು ಕನ್ನಡದವ್ರಿಗೆ ಬಲಿ ಕೊಟ್ಬಿಡದಯ್ಯ. ಆಮ್ಯಾಕೆ ಆ ಹೆಣ್ಣಿಗೆ ಬೇರೆ ಗಂಡು ನೋಡಿ ಲಗ್ನ ಮಾಡೋದಯ್ಯ. ಇದೇ ನಮ್ ಪತ್ತಿ ಜೀವ. ನಿಮ್ಮ ಕೈ ಮುಗಿದಿಗೆ ಬೇಡ್ಕೊಳ್ತೀನಿ, ನನಗೂ ದ್ಯಾವಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನಗ್ ಬಿಟ್ಬಿಡಿ. ಯಾಕೂಡ ಕಾಡಾಗತ್ತಿನ ಇದು ನನ್ನ ಮಗಳ ಯಾವ ಜೊತೆ ಓಡಾಡಿ ಈಗ ಲಗ್ನ ಆಗಕ್ಕಿಲ್ಲ ಅಂದ್ರೆ ಬಿಟ್ಬಿಟ್ಟೆನಾ? ದೊಡ್ಡ ಮುಳ ತುಚ್ಬಿಡ್ತೀನಿ ಅಟ್ಟ. ಸಾರಿ, ನಾನೀಗ ಏನ್ ಮಾಡ್ಬೇಕು? ಹಂಗ ಬಾ ದಾರಿಗೆ. ನೀನು ನನ್ನ ಮಗಳನ್ನ ಲಗ್ನ ಆಗ್ಬೇಕು. ನಮ್ ರೀತಿ ರಿವಾಜಂಗೆ ಕುಡಿಬೇಕು. ಅವನನ್ನ ಬುಡಕ್ಕಿಲ್ಲ, ಅವನ ದೊಡ್ಡ ಮುಳ್ಳ ತುಚ್ಚಿ ನಮ್ ಕನ್ನಡದವ್ರಿಗೆ ಬಲಿ ಕೊಟ್ಬಿಡ್ತೀನಿ. ನಾಳಿಕೆ ನಮ್ಗೆ ಅಳಿಯ ಆಗೋನು, ಅವನನ್ನ ಸಾಯ್ತೀನಿ ಅಂತೀಯ. ನಾವೇ ಪ್ಯಾಟಿಗೆ ಹೋಗಿ ಹುಡ್ಕೊಂಡ್ ಬರೀಮಾ. ನಡಿ ನಡಿ, ಹೋಗುಮಾ ಹೋಗುಮಾ. Okay, not a problem. Yes. ನಾನು ಕಾಳ ಮನುಷ್ಯ ಅಲ್ಲ, ಪಾಂಡ್ರಂಗ. ಅದೊಂದು ದೊಡ್ಡ ಕತೆ. ಏನಾಯ್ತು ಅಂದ್ರೆ, ನಿರಂಜನ್ ಬಾಬು ಅಂತೇಳಿ ಎತ್ತಕೊಂಡೋಗಿ ಇವರೇನೆ. Oh my God, ನನ್ನ ಹಬ್ಬಿನ ಎತ್ತಾಕೊಂಡೋಗಿ ವೇಷ ಹಾಕ್ಸಿದಿರಾ? ವೇಷ
ಹಾಕ್ಸಿದ್ದಲ್ಲ, ನಮ್ ಕಾಡ್ನಾಗಿದ್ದಾಗ ಕಾಡಿನ ಬಟ್ಟೆನೆ ಹಾಕೋಬೇಕು. ನೋಡಿ, ನೀವ್ ತಿಳ್ಕೊಂಡಿರೋ ಹಾಗೆ ಅವರು ನಿರಂಜನ್ ಬಾಬು ಅಲ್ಲ, ಪಾಂಡುರಂಗ ಗಲಿಗಲಿ. ಅದು ಗಲಿ ಗಲಿ ಅಲ್ಲಮ್ಮ, ಗಂಡು ಗಲಿ. ಎಂತದೋ ಒಂದು ಈ ಪ್ಯಾಟ ಜನನ ನಮ್ಮಕ್ಕಾಗಕ್ಕಿಲ್ಲ. ಒಂದೊಂದ್ ತಾವ ಒಂದೊಂದ್ ಹೆಸರು ಮಾಡಿಕೋತಾರೆ. ಇವ್ರು ನಮ್ ಕಾಡಿಗೆ ಬಂದ, ಕಾಡು ಪಸಂದಾಗೈತಿ ಅಂದ. ಅಲ್ಲಿ ನನ್ನ ಮಗಳು ದ್ಯಾವಿನ ನೋಡ್ದ, ಅವಳು ಪಸಂದಾಗವಳಿ ಅಂತ ಪಿರುತಿ ಮಾಡ್ದ. ಈಗಂತೂ ನಮ್ಗೆ ಯಾವಿ ಅವ್ನ್ ಸಿಗಾಕಿಲ್ಲ ಅಂದ್ರೆ ನಾನ್ ಸತ್ತೋಯ್ತೀನಿ ಅಂತ ಇಸತ್ ಮುಳ್ಳ ಕೈನಾಗೆ ಮಡಿಕೊಂಡ್ ಕುಂತವ್ಳೆ. ವಿಷದ ಮುಳ್ಳ. ಮತ್ತೆ ಇದು ವಿಷದ ಮುಳ್ಳೆಯ, ಇದ್ರಲ್ಲಿ ಆಗ್ರ ವಿಷ ಐತೆ, ತುಚ್ಚುದು ಚಾಪಾಗ್ಬಿಡ್ತಾರ ಅಷ್ಟೇಯ. ನೀವೆಲ್ಲ ಸೇರ್ಕೊಂಡು ನಮಗ್ ನ್ಯಾಯ ಕೊಡ್ಸ್ಬೇಕು, ಇಲ್ಲ ಅಂದ್ರೆ ನಾವು ಸುಮ್ಕಿರಕ್ಕಿಲ್ಲ. ಗೊತ್ತು ಬಿಟ್ಲಾ, ಇಬ್ರು ಹೇಳಿದ್ದು ನಿಜಾನೇನ್ರು? ಹೌದು ಜಡ್ಜಕ್ಕೆ, ಇವರು ಬಾಬುನ ಎತ್ತಾಕೊಂಡು ಹೋಗ್ಬಿಟ್ಟಿದ್ರು, ಬಾವ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಇಮಿಡಿಯೇಟ್ ಆಗಿ ಹೋಗಿ ಅಭಿನ ಎತ್ತಕೊಂಡ್ ಬನ್ನಿ. ಗೊತ್ತಿಲ್ಲ. Wait. Take this 200 and go. ಬಾವ ಕೆಳಗಡೆ ಇಳಿರಿ ಬಾವ. ನಾ ಇಳಿಯಲ್ಲ, ಜಾಗ ಖಾಲಿ ಮಾಡ್ರ. ನೀನು ಬರೋವರೆಗೂ ನಾವ್ ಇಲ್ಲಿಂದ ಹೋಗೋದಿಲ್ಲ ಕಣ. ಹೌದಾ? ವೇಷದ ಮುಳ್ಳು ಚುಚ್ಚು ಬಿಡ್ತೀನಿ. ನಿನ್ನೆದೆ ಡಬ 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 ಅಂತ ಹೊಡ್ಕೊತಾ ಇದೆ, ಅಂದ್ಮೇಲೆ ನೀನ್ ಬದುಕಿದೀಯಾ? ಲೇ ನಿನ್ನೆದೇನು ಡವ 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 ಅಂತ ಹೊಡ್ಕೊತಾ ಇದೆ ಅಂದ್ಮೇಲೆ ನೀನು ಬದುಕಿದ್ಯಾ? ಯಾವ್ದೋ ಡಬ್ಬ ಮುಳ್ಳು ತೋರಿಸ್ಬಿಟ್ಟು ವಿಷದ ಮುಳ್ಳು ಅಂತ ಹೇಳಿ ನಮ್ಮನ್ನ ಯಾಮಾರಿಸ್ಬಿಟ್ರಲ್ಲೋ. ನಡಿಯೋಣ. ಯಬ್ಬ, ಬಚಾವಾದೆ. ಬಾಬು ಫೋಟೋ ಸ್ಟುಡಿಯೋ. ನಿರಂಜನ್ ಬಾಬು. ಅಲ್ಲಲ್ಲ, ನನ್ನ ಥರನೇ ಇದ್ದಾನೆ. ಈ ನಿರಂಜನ್ ಬಾಬುನೇ ಆ ಕಾಡಿಗೆ ಹೋಗಿ ಆ ಹುಡುಗಿ ಮೋಸ ಮಾಡಿದ್ದು. ಏರು ಮಾಡ್ತೀನಿ. ಲೇ ಪಾಂಡ್ರಂಗ, ಕಾಡ್ ಮನುಷ್ಯ ಎಲ್ಲ ಇದೆಯಾ? ಲೇ ಪದಪ್ಪ, ನಿನಗೆ ನಾನ್ ತಾನೇ ಬೇಕು. ನಾನೀಗ ಬಾಬು ಸ್ಟುಡಿಯೋದಲ್ಲಿದ್ದೀನಿ. ನೀ ಬಂದ್ರು ನಾನ್ ನಿಮ್ಗೆ ಸಿಗಲ್ಲ. ಆ ಸ್ಟುಡಿಯೋ ಎಲ್ಲಿ ಬರುತ್ತೆ? ನಿರಂಜನ್ ಬಾಬು ಸ್ಟುಡಿಯೋ ಅಂತ 6ನೇ ಕ್ರಾಸ್ ಅಲ್ಲಿದೆ. ಸರಿ ಬಿಡು, ನಾವಲ್ಲಿ ಹುಡ್ಕೊಂಡ್ ಬರೋದಿಲ್ಲ. ಎಂತ ಬೆಪ್ಪ ಕಣ ಪಾಂಡ್ರಂಗ, ನಾವು ಅವನ್ನ ಹಿಡಿಯೋದಿಕ್ ಬರೋದಿಲ್ಲ ಅಂದ್ಬಿಟ್ಟು ಎಲ್ಲಿದ್ದೀನಿ ಅಂತ ಕರೆಕ್ಟ್ ಆಗಿ ಹೇಳ್ಬಿಟ್ಟ. ನಡಿ, ಅವ್ರು ಹುಡ್ಕೊಂಬರೋಣ. ಯಾವನು ಸರ್ರಾಗಿ ಬಿಟ್ಬಿಟ್ಟಲ್ಲಪ್ಪ. ಕಾಡು ಮನುಷ್ಯನ ವೇಷದಲ್ಲಿದ್ದೀನಲ್ಲಪ್ಪ. ಈಗ ಮನೆಗೆ ಹೋಗ್ಲಿ. ಲೇ ಪಾಂಡ್ರಂಗ, ವೇಷ ಬದಲಾಯಿಸ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅನ್ಕೊಂಡಿದ್ಯಾ? ವಾಟ್ ಆರ್ ಟಾಕಿಂಗ್ ನಾನ್ಸೆನ್ಸ್. ದೇಶ ಬದಲಾದ ತಕ್ಷಣ ಭಾಷೆನೂ ಬದಲಾಗಿ ಹೋಗುತ್ತಾ? ಯಾರ ಹತ್ರ ತೋರಿಸ್ತಾ ಇದ್ರಿ ನಿಮ್ ನೀನಾಸನ್ ನಾಟಕನ? ಲೇ ಅದೆಷ್ಟು ಅಂತ ಲೆಟ್ ಕೊಡ್ತೀಯ? ಎತ್ತಕೊಂಡು ನಡಿಯ. ಕಾಡಲ್ಲಿ ಇದ್ದಿದ್ರೆ ಇದೆಲ್ಲ ಆಯ್ತು ಸಮುದೇವಿ. ಇಲ್ಲಿರೋರು ಯಾರು? ನಾನೇ ಪಾಂಡುರಂಗ. ಅಲ್ಲ, ನಾನೇ ಪಾಂಡುರಂಗ. ಇಲ್ಲ, ನಾನು ಪಾಂಡುರಂಗ. ಆಗ್ಲೇ ಕಾಡ್ ಮನುಷ್ಯರು ವೇಷ
ಹಾಕಿದ್ದು ನಾನು, ಈಗ ಹಾಕಿರೋದು ಅವನು. ಇಲ್ಲ ಇಲ್ಲ, ಆಗ ಹಾಕೊಂಡಿದ್ದು ನಾನೇ, ಈಗ ಹಾಕೊಂಡಿರೋದು ನಾನೇ. ರಾಮ ರಾಮ, ಇವರಿಬ್ಬರಲ್ಲಿ ನನ್ನ ಮಗ ಯಾರು ಅಂತ ಗೊತ್ತಾಗ್ತಾ ಇಲ್ವೇ? ಅತ್ತೆ, ನಾನು ಯಾರನ್ನ ಹಬಿ ಅಂತ ಕರೀಲಿ? ಚೆನ್ನಾಗಿ ಹೇಳ್ದಿ ಅಮ್ಮ. ತಾಳಿ ಕಟ್ಟದಾಗಿಂದ ನಿನ್ನ ಗಂಡನ ಜೊತೆ ಸಂಸಾರ ಮಾಡಿದ್ದಿದ್ರೆ ಈಗ ನಿನ್ನ ಗಂಡ ಯಾರು ಅಂತ ನಿನಗೆ ಗೊತ್ತಾಗ್ತಿರ್ಲಿಲ್ವಾ? ಯಾರದ ಮಳಿಯ? ಅದೇ ನಂಗೂ ಗೊತ್ತಾಯ್ತಾ ಇಲ್ಲ. ಹೇ, ನಾ ಕಂಡಿಡಿದೀನಿ. ನಾನು ನಿರಂಜನ್ ಬಾಬು ಪ್ರೀತಿ ಮಾಡ್ಬೇಕಾದ್ರೆ ಅವನು ಮೈ ಮಸ್ಬಿಟ್ಟಿದ್ದ. ಅವ್ನು ಬಂದ್ಮೇಲೆ ನಾನು ದ್ಯಾವಿ ಅಂತ ಅಚ್ಚೆ ಹಾಕಿವ್ನಿ. ಎಲ್ಲಿ ಒಡಿಯ ಒಸಿ ಬಟ್ಟೆ ಬಿಚ್ಚು. ಆಡೋ ಮಾತಿಗೊಂದು ಅರ್ಥ ಬೇಡವಾ? ಹೆಣ್ಣು ಮಕ್ಕಳ ಮುಂದೆ ಬಟ್ಟೆ ಬಿಚ್ಚು ಅಂತಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನೋಡಿ ಇವಳೆ, ಅವಳು ಹಚ್ಚೆ ಹಾಕಿರೋದು ಬೆನ್ನ ಮೇಲೆ, ಇದು ಶರ್ಟ್ ಮಾತ್ರ ಬಿಚ್ಚಿ ಬಿಚ್ಚಪ್ಪ. ಅಳಿವಯ್ಯ, ನನ್ನ ಮಗಳು ನೀನು ಬೆಡಿನಾಗೆ ದೇವಿ ಅಂತ ಅಚ್ಚ ಹಾಕೋಳಂತ ಮುಗಿದಾಯ್ತು. ನೀನೇನ ಮಳಿಯ? ನಡಿ ನಾವು ಕಾಡ್ ಹೋಗುವ, ನಾನು ಜಯಂತಿ ಕೊಡ್ತೀನಿ. ಬಂದ ಕಾಂಟಕದಿಂದ ಪಾರಾದೆ. ಪಾಡ್ರಿ ಸ್ವಾಮಿ, ನೀವು ಒಳ್ಳೆಯವರು. ನೀವು ನನ್ನ ಜೊತೆ ಕಾಡು ಬರ್ಬೇಕ್ರಾ? ಯಾಕೆ? ನಮಗೆ ಇನ್ನೊಬ್ಬ ಮಗನ ಅವಳ ಲಕ್ಷ್ಮು ಅಂತ, ಅವಳನ್ನ ನಿಮ್ಗೆ ಕೊಟ್ಟು ಲಗ್ನ ಮಾಡ್ತೀವಿ.